ಹೇ ವಾಟ್ಸಪ್ ಗೈಸ್, ಹೇಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏನಿದೆ ಕಡಿಮೆ ಆಗೋದಿಲ್ಲ ದೇಶದಲ್ಲಿ, ರೈಟ್. ಸೊ ಅದಕ್ಕೆ ಮುಖ್ಯ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಸುಮಾರು ಸಾರಿ ನೀವು ಕೇಳಿರ್ತೀರಾ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಬಿದ್ದೋಗಿದೆ ಅಂದರೆ 60 per barrel ಆಗಿದೆ, 80 per barrel ಆಗಿದೆ. ಆದರೂ ಕೂಡ ದೇಶದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತಾ ಇರೋದಿಲ್ಲ, ರೈಟ್. ಸೊ ಅದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಓಕೆ, ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ಪೆಟ್ರೋಲ್ ಬೆಲೆ ಫಸ್ಟ್ ಆಫ್ ಆಲ್ ನಿಗದಿ ಆಗೋದು ಕ್ರೂಡ್ ಆಯಿಲ್ ಮೇಲೆ ಅಲ್ಲ. ಸುಮಾರು ಜನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಸೊ ಕ್ರೂಡ್ ಆಯಿಲ್ ಕಡಿಮೆ ಆದ ತಕ್ಷಣ ಪೆಟ್ರೋಲ್ ಬೆಲೆ ಕಡಿಮೆ ಆಗಬೇಕು ಅಂದ್ಬಿಟ್ಟು. ಸೊ ಪೆಟ್ರೋಲ್ ಬೆಲೆ ಡೈರೆಕ್ಟ್ಲಿ ಏನೊಂದು ಬೆಲೆ ನಿಗದಿ ಆಗೋದು ಕ್ರೂಡ್ ಆಯಿಲ್ ಮೇಲೆ ಅವಲಂಬಿತವಾಗಿರೋದಿಲ್ಲ, ರೈಟ್. ಸೊ ಇದು ಯಾವಕ್ಕೆ ಕಾರಣ ಅಂದರೆ, ಉದಾಹರಣೆಗೆ ಕ್ರೂಡ್ ಆಯಿಲ್ ಬೆಲೆ, ಕ್ರೂಡ್ ಆಯಿಲ್ ಕಾಸ್ಟ್ ಇರುತ್ತೆ, ರಿಫೈನಿಂಗ್ ಕಾಸ್ಟ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಡೀಲರ್ ಕಮಿಷನ್ ಆ್ಯಂಡ್ ಕೇಂದ್ರ ಸರ್ಕಾರದ ಟ್ಯಾಕ್ಸು, ಆಮೇಲೆ ರಾಜ್ಯ ಸರ್ಕಾರದ ವ್ಯಾಟ್ ಟ್ಯಾಕ್ಸ್, ರೈಟ್. ಸೊ ಹೀಗಾಗಿ ಏನಿದೆ, ಈ ಒಂದು ಕ್ರೂಡ್ ಆಯಿಲು ಡೈರೆಕ್ಟಾಗಿ ಕ್ರೂಡ್ ಆಯಿಲ್ ಮೇಲೆ ಈ ಒಂದು ಪೆಟ್ರೋಲ್ ಬೆಲೆ ನಿಗದಿ ಆಗೋದಿಲ್ಲ. ಸೊ ಈ ಎಲ್ಲ ಅಂಶಗಳೇನಿದೆ, ಈ ಅಂಶಗಳು ಇನ್ಕ್ಲೂಡ್ ಆಗಿರುತ್ತೆ, ರೈಟ್. ಸೊ ಈಗ ಟ್ಯಾಕ್ಸ್ ಎಷ್ಟು ಮುಖ್ಯ, ರೈಟ್. ಸೊ ಪೆಟ್ರೋಲ್ನಲ್ಲಿ ಒಂದು ದೊಡ್ಡ ಭಾಗ, ಪೆಟ್ರೋಲ್ ಪರ್ ಲೀಟರ್ನಲ್ಲಿ ಒಂದು ದೊಡ್ಡ ಭಾಗ ಟ್ಯಾಕ್ಸೇ ಆಗಿರುತ್ತೆ, ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು, ರೈಟ್. ಸೊ ಇವಾಗ ಸರ್ಕಾರ ಯಾಕೆ ಈ ಟ್ಯಾಕ್ಸನ್ನು ಕಡಿಮೆ ಮಾಡೋದಿಲ್ಲ ಅಂತ ನೀವು ಕೇಳ್ಬೋದು, ರೈಟ್. ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಒಂದು ದೊಡ್ಡ ಆದಾಯ ಇರುತ್ತೆ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ಗೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ ದೊಡ್ಡ ಆದಾಯ ಇದೆ, ರೈಟ್. ಸೊ ಇದೇ ಒಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬೋದು ನೀವು. ಸೊ ಸೋರ್ಸ್ ಆಫ್ ಇನ್ಕಮನ್ನು ಅವರು ಕಡಿಮೆ ಮಾಡೋದಿಲ್ಲ, ಟ್ಯಾಕ್ಸನ್ನು ಆ ರೀತಿಯಾಗಿ ಯಾವುದೇ ಗೌರ್ಮೆಂಟ್ ಬರಲಿ, ಸೊ ಆ ರೀತಿಯಾಗಿ ಟ್ಯಾಕ್ಸನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಯಾಕಂದರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೇ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಹೊರತು ಇನ್ನು ಮುಂದೆ ಕಡಿಮೆ ಆಗೋದಿಲ್ಲ. ಯಾರೇ ಬಂದರೂ, ಯಾವುದೇ ಗೌರ್ಮೆಂಟ್ ಬಂದರೂ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಸಮ್ ಇಲೆಕ್ಷನ್ ಅದು ಇದು ಬಂದರೆ ₹1, ₹2, ₹3 ಈ ರೀತಿ ಕಡಿಮೆ ಮಾಡ್ಬೋದು. ಮತ್ತು ಅದರಿಗೆ ಆಫ್ಟರ್ ಇಲೆಕ್ಷನ್ ಏನಿದೆ ಸಡನ್ನಾಗಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್. ಸೊ ಅದೇ ಕಾರಣಕ್ಕಾಗಿ ಏನಿದೆ, ಈ ಒಂದು ಟ್ಯಾಕ್ಸ್ ಏನಿದೆ ಕಡಿಮೆ ಮಾಡಲು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದೇ ಟ್ಯಾಕ್ಸಿಂದ ಏನಿದೆ ಮೂಲಭೂತ ಸೌಕರ್ಯಗಳು ಲೈಕ್ ರೋಡ್ ಆಗಿರಲಿ, ಬ್ರಿಡ್ಜ್ ಆಗಿರಲಿ, ಇನ್ನಿತರ ಹಲವು ಸೋಷಿಯಲ್ ಲೈಕ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಆ ದುಡ್ಡನ್ನು ಖರ್ಚು ಮಾಡಲಾಗುತ್ತೆ. ಸೊ ಹಾಗಾಗಿ ಟ್ಯಾಕ್ಸನ್ನು ಕಡಿಮೆ ಆಗೋದಿಲ್ಲ, ರೈಟ್. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಡಾಲರ್ ರೇಟ್. ಎಸ್, ಡಾಲರ್ ಈಕ್ವಲ್ ಟು ರುಪೀಸ್ ರೇಟ್ ಎಷ್ಟಿದೆ ಅನ್ನೋದ್ರ ಮೇಲೂ ತುಂಬ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ನಾವು 90% ಏನಿದೆ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ತೀವಿ, ರೈಟ್. ಸೊ ಇಂಪೋರ್ಟ್ ಮಾಡೋದ್ರಿಂದ ನಾವು ಪೇಮೆಂಟ್ ಅದರಲ್ಲಿ ಮಾಡ್ತೀವಿ ಡಾಲರಲ್ಲಿ. ಸೊ ಡಾಲರಲ್ಲಿ ಪೇಮೆಂಟ್ ಮಾಡಬೇಕು ಅಂತಂದರೆ, ಯಾಕಂದರೆ ಇಂಟರ್ನ್ಯಾಷನಲ್ ಕರೆನ್ಸಿ ಏನಿದೆ ಡಾಲರ್ ಇದೆ. ಸೊ ನಾವು ಡೈರೆಕ್ಟಾಗಿ ರುಪೀಸಲ್ಲಿ ಪೇ ಮಾಡೋಕ್ಕೆ ಹೋದರೆ ಅವ್ರು ತೊಗೊಳ್ಳೋದಿಲ್ಲ, ರೈಟ್. ಸೊ ಹಾಗಾಗಿ ನಾವು ಫಸ್ಟು ಡಾಲರ್ಗೆ ಪೇ ಮಾಡಬೇಕಾಗುತ್ತೆ, ಡಾಲರನ್ನು ಖರೀದಿ ಮಾಡಬೇಕಾಗುತ್ತೆ ನಮ್ಮ ದುಡ್ಡನ್ನು ಕೊಟ್ಟು, ರುಪೀಸ್ ಕೊಟ್ಬಿಟ್ಟು. ಸೊ ನಮ್ಮ ದುಡ್ಡು ಎಷ್ಟಿದೆ, 95 ಇದೆ ಅರೌಂಡ್. ಇವಾಗ ₹1, ಒಂದು ಎಕ್ಸಾಂಪಲ್ ಹೇಳ್ತೀನಿ, US ₹1 ನಾವು $95 ಕೊಡಬೇಕು ಅವರಿಗೆ. ಅವ್ರು ₹1 ನಾವು ತೊಗೊಬೇಕು ಅಂದರೆ, ರೈಟ್. ಸೊ ಇವಾಗ ₹10 ನಾವು ಅವ್ರಿಗೆ ತೊಗೊಬೇಕು ಅಂತಂದರೆ ನಾವು ₹1000 ಅವ್ರಿಗೆ ಕೊಡಬೇಕು. ₹1000 ನಾವು ಕೊಟ್ಬಿಟ್ಟು ₹10 ಇಸ್ಕೊಂಡು ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು, ರೈಟ್. ಸೊ ಈ ರೀತಿ ಲೆಕ್ಕ ಇದೆ ಸೊ ಇಂಪೋರ್ಟಲ್ಲಿ ಮಾಡೋದ್ರಲ್ಲಿ. ಸೊ ಹಾಗಾಗಿ ಇಂಪೋರ್ಟಲ್ಲಿ ನಾವು ಏನಿದೆ ಡಾಲರ್ ಎಕ್ಸ್ಚೇಂಜಲ್ಲಿ ಕಾಸು ಕೊಡ್ತಾ ಇದ್ದೀವಿ, ಡಾಲರಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದೊಂದು ಮೇನ್ ಫ್ಯಾಕ್ಟರ್ ಆಗುತ್ತೆ ರೇಟು ಏನು ಕಡಿಮೆ ಆಗೋದಕ್ಕೆ ಕಾರಣ, ರೈಟ್. ಸೊ ಯಾಕಂತಂದರೆ ಸಡನ್ನಾಗಿ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಸೊ ಇವತ್ತು ಎಷ್ಟಿದೆ, ನಿನ್ನೆ ಎಷ್ಟಿದೆ, ₹80 ಇತ್ತು ಪರ್ ಬ್ಯಾರಲ್ಲು, ಇವತ್ತು ನೋಡಿದ್ರೆ 91 per barrel ಇದೆ. ಡಾಲರ್ ಕ್ರೂಡ್ ಆಯಿಲ್ ರೇಟ್ ಏನಿದೆ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ, ಡೈಲಿ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಗೌರ್ಮೆಂಟ್ಗಾಗಿರಲಿ, ರೈಟ್. ಸೊ ಇನ್ನೊಂದು ಏನು ಅಂತಂದರೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ GST ಅಂಡರಲ್ಲಿ ಬರುತ್ತೆ. GST ಅಂಡರಲ್ಲಿ ಇದು ಬರೋದಿಲ್ಲ, ರೈಟ್. GST ಅಂಡರಲ್ಲಿ ಬರೋದಿಲ್ಲ. ಅದೇ ಕಾರಣಕ್ಕಾಗಿಯೇ ನೀವು ನೋಡ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ, ರೈಟ್. ಯಾಕಂದರೆ ಕೆಲವು ರಾಜ್ಯದಲ್ಲಿ ಅವರು ಸ್ವಂತ ವ್ಯಾಟ್ ಟ್ಯಾಕ್ಸ್ ಏನಿದೆ ಅದನ್ನು ಜಾಸ್ತಿ ಮಾಡ್ತಾರೆ, ಕೆಲವು ರಾಜ್ಯಗಳಲ್ಲಿ ಕಡಿಮೆ ಮಾಡ್ತಾರೆ. ಸೊ ಹೀಗಾಗಿ ಇಂಡಿಯಾದಲ್ಲಿ ನೋಡ್ಬೋದು ಎಲ್ಲ ರಾಜ್ಯಗಳಲ್ಲೂ ಡಿಫ್ರೆಂಟ್ ಪ್ರೈಸನ್ನು ನೀವು ನೋಡ್ಬೋದು ಪೆಟ್ರೋಲಲ್ಲಿ, ರೈಟ್.
ಸೊ ಇದೇ ಮೇನ್ ಕಾರಣಗಳು ಏನಿದೆ ಅಂತಂದರೆ ನಾವು ರಿಫೈನರಿ ಆಮೇಲೆ ಇಂಪೋರ್ಟ್ ಕಾಸ್ಟು ರೈಟ್ ಡಾಲರ್ ಎಕ್ಸ್ಚೇಂಜ್ ಕಾಸ್ಟು ಸೊ ಇವೆಲ್ಲ ಸೇರಿಬಿಟ್ಟು ಅಂಶಗಳು ಸೇರಿಬಿಟ್ಟು ಆಮೇಲೆ ಟ್ಯಾಕ್ಸ್ ಮೇನ್ ಟ್ಯಾಕ್ಸು ಸೊ ಟ್ಯಾಕ್ಸ್ ಕಡಿಮೆ ಮಾಡೋದಿಲ್ಲ ಯಾವುದೇ ಗೌರ್ಮೆಂಟ್ ಬಂದ್ರೂ ಯಾಕಂದರೆ ಮೇನ್ ಆದಾಯ ಅದೇ ಇದೆ ಅವರಿಗೆ ರೈಟ್ ಸೊ ಸೋರ್ಸ್ ಆಫ್ ಇನ್ಕಮನ್ನು ಯಾರೂ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಒಂದು ಕಾರಣಗಳಿಂದನೇ ಏನಿದೆ ಪೆಟ್ರೋಲ್ ಬೆಲೆ ಕಡಿಮೆ ಆಗೋದಿಲ್ಲ ಹಿಂದೂ ಆಗಿಲ್ಲ ಇನ್ನು ಮುಂದೆನೂ ಆಗೋದಿಲ್ಲ ಸೊ ಇನ್ನು ಇವಾಗ 110 ಇದೆ ಸೊ 150ಗೆ ಹೋಗುತ್ತೆ ಹೊರತು ಆದರೆ 100ಗೆ ಬರೋದಿಲ್ಲ ತಿರ್ಗಾ 90ಗೆ ಬರೋದಿಲ್ಲ ತಿರ್ಗಾ ಯಾವತ್ತೂ ಬರೋದಿಲ್ಲ ಇನ್ನು ಯಾಕಂತಂದರೆ ದಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಫ್ ಎನಿ ಗೌರ್ಮೆಂಟ್ ಎನಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಎನಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ರೈಟ್ ಸೊ ಹಾಗಾಗಿ ಈ ಒಂದು ರೇಟ್ ಏನಿದೆ ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಡೈರೆಕ್ಟ್ಲಿ ಏನಿದೆ ಒಂದು ಕ್ರೂಡ್ ಆಯಿಲ್ ಬೆಲೆ ನಿರ್ಧಾರ ಮಾಡೋದಿಲ್ಲ ಪೆಟ್ರೋಲ್ ಬೆಲೆಯನ್ನು ಐ ಥಿಂಕ್ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅಂದ್ಕೊಳ್ತೀನಿ ಇನ್ಫಾರ್ಮೇಟಿವ್ ಅನಿಸಿದರೆ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್